ಗಂಗಾ ಅಲ್ಪವಿರಾಮ, ತಪತಿ ಅಲ್ಪವಿರಾಮ, ಗೋದಾವರಿ ಅಲ್ಪವಿರಾಮ, ಕೃಷ್ಣ ನದಿಗಳು ಹರಿಯುತ್ತದೆ. ವಿರಾಮ ಚಿಹ್ನೆ. ಒಂದು ಪೂರ್ಣ ವಾಕ್ಯದಲ್ಲಿ ಉಪವಾಕ್ಯಗಳು ಮುಗಿದಾಗ ಉಪವಾಕ್ಯದ ಕೊನೆಯಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಉದಾಹರಣೆ, ನೂಲಿನಿಂದ ಸೋರಿ, ನೂಲಿನಂತೆ ಸೀರೆ, ನೂಲಿನಂತೆ ಸೀರಿ, ತಾಯಿಯಂತೆ ಮಗಳು. ಉದಾಹರಣೆ ಚಿಹ್ನೆ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು. ಉದಾಹರಣೆ ಸ್ವಾಮಿ ವಿವೇಕಾನಂದ, ಬಸವಣ್ಣನವರು ಕಾಯಕವೇ ಕೈಲಾಸ ಎಂದು ಹೇಳಿದ್ದಾಗ. ವಿವರಣಾತ್ಮಕ ಚಿಹ್ನೆ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ಇದೆ ಎಂದು ಬರೆಯುವಾಗ ನಾವು ಈ ಚಿಹ್ನೆಯನ್ನು ಬಳಸುತ್ತೇವೆ. ಉದಾಹರಣೆಗಾಗಿ ವಾರಗಳು ವಿವರಣಾ ಚಿಹ್ನೆ. ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ವಾಕ್ಯವೇಷಣ ಚಿಹ್ನೆ. ಅನ್ಯ ಭಾಷೆಯ ಪದ ಅಥವಾ ಮುಖ್ಯವಾದ ಪದವನ್ನು ಬರೆಯುವಾಗ ಈ ಚಿಹ್ನೆಯನ್ನು ಬಳಸುತ್ತಾರೆ. ಉದಾಹರಣೆ, ಭಾರತದಲ್ಲಿ ಸರ್ಕಾರಿ ವೈದ್ಯರು ಇರುವಂತೆ ಲಂಡನ್ನಲ್ಲಿ ಸರ್ಕಾರಿ ವೈದಿಕರು ಇರುತ್ತಾರೆ. ಭಾವಸೂಚಕ ಚಿಹ್ನೆ. ಭಾವನೆಗಳನ್ನು ಹೊರಹಾಕುವ ಸಂದರ್ಭದಲ್ಲಿ ಉಪಯೋಗಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುವುದು. ಉದಾಹರಣೆ, ಅಬ್ಬಾ, ಮೈಸೂರು ಅರಮನೆ ಎಷ್ಟೊಂದು ಸುಂದರವಾಗಿದೆ. ಅವರಣ ಚಿಹ್ನೆ. ಒಂದು ಪದ ಅಥವಾ ವಾಕ್ಯಕ್ಕೆ ಸಮಾನಾರ್ಥಕ ಪದ ವಾಕ್ಯವನ್ನು ಬರೆಯುವಾಗ ಈ ಚಿಹ್ನೆ ಬಳಸಲಾಗುವುದು. ಉದಾಹರಣೆ ವ್ಯಕ್ತಿ ಬ್ರಾಕೆಟ್ ಮಾನವ ಸಮಾಜಜೀವಿ.